ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SEP ರಿವೈಸ್ಡ್ NEP ಸಿಲೆಬಸ್ ಏನಿದೆ, ಸೊ ಅದರಲ್ಲಿ ಬರುವಂತಹ ಕನ್ನಡ ವಿಷಯದ ಒಂದು ಪದ್ಯ ರಂಗೋಲಿ. ಈ ಪದ್ಯದ ಮೇಲೆ ಕೇಳುವಂತಹ 5 ಅಥವಾ 10 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ನೀವು ಕೇಳುವಿಕೆ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಪದ್ಯಕ್ಕೆ ಮೊದಲು ನೀವು ಉತ್ತರವಾಗಿ ಬರೀಬೇಕಾಗಿರುವುದು ಪೀಠಿಕೆಯನ್ನ. ಸೊ ಈ 4 ಪಾಯಿಂಟ್ಗಳನ್ನ ನೀವು ಪೀಠಿಕೆ ರೂಪದಲ್ಲಿ ಬರೀಬೇಕಾಗುತ್ತೆ. ಮೊದಲನೇದ್ದು ಪದ್ಯ ಬರೆದವರ ಪರಿಚಯ. ರಂಗೋಲಿ ಪದ್ಯವನ್ನ ಪ್ರಜ್ಞಾ ಮತ್ತಿಹಳ್ಳಿಯವರು ಬರೆದಿದ್ದಾರೆ. ಈ ಪದ್ಯವು ಗೃಹಿಣಿಯರ ಅಚ್ಚುಮೆಚ್ಚಿನ ಕಲೆಯಾದ ರಂಗೋಲಿಯನ್ನ ಕುರಿತಾಗಿದೆ. ಅಂದ್ರೆ ರಂಗೋಲಿ ಪದ್ಯವನ್ನು ಬರೆದವರು ಪ್ರಜ್ಞಾ ಮತ್ತಿಹಳ್ಳಿ. ಈ ಪದ್ಯ ಮಹಿಳೆಯರ ಅಚ್ಚುಮೆಚ್ಚಿನ ಕಲೆ ರಂಗೋಲಿಯನ್ನ ಕುರಿತಾಗಿದೆ. ರಂಗೋಲಿ ರಚಿಸುವ ಕ್ರಿಯಾಶೀಲತೆ, ಸಹನೆ, ತಾಳ್ಮೆ, ಪ್ರೀತಿ, ಶೃಂಗಾರ, ಚೆಲುವನ್ನು ಸೂಚಿಸುತ್ತದೆ. ರಂಗೋಲಿಯು ಕೇವಲ ಅಲಂಕಾರಿಕ ವಸ್ತು ಆಗಿರದೆ ಸಂಸ್ಕೃತಿಯೂ ಆಗಿದೆ. ರಂಗೋಲಿ ಅನ್ನೋದು ಏನನ್ನು ಸೂಚಿಸ್ತದೆ ಅಂದ್ರೆ ನಮ್ಮ ಕ್ರಿಯಾಶೀಲತೆ, ಸಹನೆ, ತಾಳ್ಮೆ, ಪ್ರೀತಿ, ಚೆಲುವು, ಶೃಂಗಾರ ಇವುಗಳನ್ನು ತಿಳಿಸುತ್ತೆ. ಅದಷ್ಟೇ ಅಲ್ಲದೆ ಕೇವಲ ಇದು ಒಂದು ಅಲಂಕಾರಿಕ ವಸ್ತು ಆಗಿರದೆ ನಮ್ಮ ದೇಶದ ಸಂಸ್ಕೃತಿಯೂ ಕೂಡ ಈ ರಂಗೋಲಿ ಆಗಿದೆ. ಏಕಾಗ್ರತೆಯಿಂದ ಕುಕ್ಕುರು ಗಾಲಿನಲ್ಲಿ ಕುಳಿತು ಮೂಡಿಸುವ ಚುಕ್ಕೆಗಳ ಸಾಲು ಬಣ್ಣ ತುಂಬಿಸುವ ಸೊಗಸು ನೀಡುವ ಸೌಂದರ್ಯವನ್ನ ಇಲ್ಲಿ ವರ್ಣಿಸಲಾಗಿದೆ. ಅಂದ್ರೆ ಏಕಾಗ್ರತೆಯಿಂದ ಕುಕ್ಕುರು ಗಾಲಿನ ಮೇಲೆ ಕುಳಿತು ಬಣ್ಣ ತುಂಬಿಸುವ ಚುಕ್ಕೆಗಳ ಸಾಲುಗಳನ್ನು ಎಳೆಯುವ ಸೌಂದರ್ಯವನ್ನು ರಂಗೋಲಿಗೆ ನೀಡುವಂತಹ ಒಂದು ಕಲೆಯನ್ನ ಇಲ್ಲಿ ವರ್ಣಿಸಲಾಗಿದೆ. ಈ ವರ್ಣನೆಯಲ್ಲಿ ತನ್ನವರ ಸಂತೋಷಕ್ಕಾಗಿ ತನ್ನ ಸಂತೋಷವನ್ನು ಮರೆತು ಕೆಲಸವನ್ನು ಮಾಡುತ್ತಾಳೆ ಎಂಬುದನ್ನ ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ಗೃಹಿಣಿ ಮನೆಯಲ್ಲಿರುವಂತಹ ಏನು ಶ್ರೀಮತಿ ಇರ್ತಾಳೆ, ಅವಳು ಏನ್ ಮಾಡ್ತಾಳೆ ಅಂದ್ರೆ ತನ್ನವರ ಸಂತೋಷಕ್ಕಾಗಿ ತನಗಿರುವಂತಹ ಈ ಕಲೆ ಉತ್ಸಾಹವನ್ನ ಬಿಟ್ಟು ಕೊಡ್ತಾಳೆ, ರಂಗೋಲಿ ಹಾಕೋದನ್ನ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪದ್ಯದ ವಿವರಣೆ. ಸೊ ಈ 3 ಪಾಯಿಂಟ್ ನಲ್ಲಿ ನೀವು ಪದ್ಯವನ್ನ ವಿವರಿಸಬೇಕು. ಮೊದಲನೇದು ಕೈಯಿಂದ ಸಾರಿಸಿದ ರಂಗೋಲಿ ಹೇಗೆ ಹಾಕ್ತಾರೆ ಅದರ ಬಗ್ಗೆ. ಕೈಯಿಂದ ಸಾರಿಸಿದ, ಗುಡಿಸಿದ, ಸ್ವಚ್ಛ ಮಾಡಿರುವ ಅಂಗಳದ ತುಂಬುವ ಹಾಗೆ ಚುಕ್ಕೆಗಳನ್ನು ಇಟ್ಟು ಅವುಗಳನ್ನು ಎಳೆಯಾಗಿ ಜೋಡಿಸುತ್ತಾ ಕಮಾನುಗಳನ್ನು ಸೃಷ್ಟಿಸುತ್ತಾ ಬಳ್ಳಿಗಳನ್ನು ರಚಿಸುತ್ತಾ ಕುಕ್ಕುರ ಕಾಲಿನ ಮೇಲೆ ತಪಸ್ಸು ಮಾಡುವಂತೆ ಏಕಾಗ್ರತೆಯಿಂದ ಆಸೆಯಿಂದ ರಂಗೋಲಿ ಹಾಕುತ್ತಿರುವಾಗ ಇನ್ನೇನು ಬಣ್ಣಗಳನ್ನು ತುಂಬಿಸಬೇಕು ಎನ್ನುವುದರಲ್ಲಿ ಒಳಗಿನಿಂದ ಬಂದಿತ್ತು ಆಜ್ಞೆ, ಎಲ್ಲಿರುವ ಬಾರೆ. ಕೈಯಿಂದ ಸಾರಿಸಿದ ಅಂದ್ರೆ ಸ್ವಚ್ಛ ಮಾಡಿದಂತಹ, ಗುಡಿಸಿದಂತಹ ಅಂಗಳ ಅಂದ್ರೆ ಮುಂಬಾಗಿಲು. ಸೊ ಇದರಲ್ಲಿ ಚುಕ್ಕೆಗಳನ್ನು ಇಟ್ಟು ಸಾಲುಗಳನ್ನ ಎಳೆದು ಕಮಾನುಗಳನ್ನ ಮಾಡಿ ಬಳ್ಳಿಗಳನ್ನ ಹಾಕಿ ಕುಕ್ಕುರುಗಾಲಿನ ಮೇಲೆ ಕುಂತು ತಪಸ್ಸು ಮಾಡುವಂತೆ ಕಾಣುವಂತೆ ಕೂತು ಸೊ ಏಕಾಗ್ರತೆಯಿಂದ ಮನಸ್ಸಿನಿಂದ ಆಸೆಯಿಂದ ರಂಗೋಲಿ ಹಾಕುವಂತ ಸಮಯದಲ್ಲಿ ಒಳಗಿನಿಂದ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಾರೆ ಅಂತ. ಆಗ ಅವಳಿಗೆ ನೆನಪಾಗೋದು ತನ್ನ ಮನೆಯ ಕೆಲಸಗಳು. ಆಗ ನೆನಪಾಯಿತು ಕುದಿಯಲು ಇಟ್ಟಿರುವ ನೀರು, ಕಾಯಲು ಇಟ್ಟಿರುವ ಬಿಸಿ ಹಂಚು, ಕುಟ್ಟುವ, ತಟ್ಟುವ, ಬೀಸುವ ಕೆಲಸ. ಸೊ ಮನೆಯಲ್ಲಿ ಇರುವಂತಹ ಕೆಲಸಗಳು ಅವಳಿಗೆ ನೆನಪಾಗತ್ತೆ. ಒಂದು ಕುದಿಯಲು ಇಟ್ಟಿರುವಂತಹ ನೀರು, ಕಾಯಲು ಇಟ್ಟಿರುವಂತಹ ಬಿಸಿ ಹಂಚು, ಕುಟ್ಟುವಂತಹ ಕೆಲಸ, ತಟ್ಟುವಂತಹ ಕೆಲಸ, ಬೀಸುವಂತಹ ಕೆಲಸ. ಈ ಕೆಲಸಗಳು ಅವಳಿಗೆ ನೆನಪಾಗತ್ತೆ. ಆಗ ಅವಳು ರಂಗೋಲಿಯನ್ನ ಹೇಗೆ ಮುಗಿಸ್ತಾಳೆ. ಕರೆದಾಕ್ಷಣ ಸ್ವಲ್ಪ ರಂಗೋಲಿ ಪುಡಿ ಡಬ್ಬಿಯನ್ನು ಹಿಡಿದುಕೊಳ್ಳಲು ತನ್ನ ಮಗಳಿಗೆ ಕೊಟ್ಟು ಗರಿಬಿಚ್ಚಿದ ನವಿಲಿನಂತೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊಳೆ ಹರಿಯುವಂತೆ ಜುಳುಜುಳುವಾಗಿ ಹರಿಯುತ್ತಾ ಕೋಗಿಲೆಗಳ ಸಾಲು ಪುರೆಂದು ಹಾರಿ ಹೋಗುವಂತೆ, ಗಿಣಿಗಳ ಗುಂಪು ಹಾರಿ ಹೋಗುವಂತೆ ಹಾರಿ ಹೋಗುತ್ತಾ ಬೆಳ್ಳನೆ ಬೆಳಕೊಂದು ಮಿಂಚು ಬಂದು ಹೋಗುವಂತೆ ಉಪ್ಪಗೇರಿಯಲ್ಲಿ ಅವಳ ಮುತ್ತಜ್ಜಿಯ ಹಾಡುಗಳೆಲ್ಲವನ್ನ ಮಾಲೆಯಲ್ಲಿ ಹಾಡುತ್ತಾ ತೇಲುತ್ತಾ ಒರಳು ಒಣಕೆ ಕುಳ್ಳು ಕಟ್ಟಿಗೆ, ತೊಟ್ಟಿಲು ಮುರಿದ ಮಂಚ, ಒದ್ದೆಯಾದ ದಿಂಬು, ಬಾರೆ ಕೂಸೆ ಗೊತ್ತಾಗಿದೆ, ಕಟ್ಟ ಕಡೆಯ ರಂಗೋಲಿಗೆರೆ ಎಳೆಯುವವರೆಗೂ ನಾ ಬಿಟ್ಟು ಏಳುವುದಿಲ್ಲ ಎಂದು ಹೇಳುತ್ತಾಳೆ. ಸೊ ಅವಳಿಗೀಗ ಒಳಗಿನಿಂದ ಕರೆ ಬಂದಿದೆ. ಮನೆ ಒಳಗಿರುವಂತಹ ಎಲ್ಲ ಕೆಲಸಗಳು ಅವಳಿಗೆ ನೆನಪಾಗ್ತಾ ಇದೆ. ಆದ್ರೂ ಕೂಡ ಅವಳು ತನ್ನ ಕೆಲಸವನ್ನ ಬಿಟ್ಟು ಹೋಗದೇನೆ ಯಾವ ರೀತಿ ಹೋಗ್ತಾಳೆ ಒಳಗಡೆ ಅಂದ್ರೆ ಗರಿಬಿಚ್ಚಿದ ನವಿಲಿನಂತೆ, ಕೋಗಿಲೆ ಮತ್ತು ಗಿಣಿಗಳು ಹಾರಿ ಹೋಗುವಂತೆ, ನದಿಯು ಜುಳು ಹರಿಯುವಂತೆ, ಮಿಂಚಿನ ಬೆಳಕು ಬಂದು ಹೋಗುವಂತೆ, ಮುತ್ತಜ್ಜಿಯ ಹಾಡುಗಳನ್ನ ತನ್ನ ಬಾಯಲ್ಲಿ ಹಾಡುತ್ತಾ ತೇಲುತ್ತಾ ಒಳಗೆ ಹೋಗ್ತಾಳೆ. ಹೋಗುವಾಗ ಒರಳು ಒಣಕೆ ಕುಳ್ಳು ಕಟ್ಟಿಗೆ, ತೊಟ್ಟಿಲು ಮುರಿದ ಮಂಚ, ಒದ್ದೆಯಾದ ದಿಂಬು, ಮನೆಗೆ ಅಲ್ಲಿ ಒಳಗೆ ಕರೆಯುತ್ತಿರುವಂತಹ ಬಾರೆ ಕೂಸೆ ಹೊತ್ತಾಗಿದೆ ಎಂಬ ಕರೆ. ಸೊ ಇವಿಷ್ಟು ಇದ್ದರೂ ಕೂಡ ಅವಳು ಹೇಳೋದೇನಂದ್ರೆ ಕಟ್ಟ ಕಡೆಯ ರಂಗೋಲಿಗೆರೆ ಏಳುವವರೆಗೂ ನಾ ಬಿಟ್ಟು ಏಳುವುದಿಲ್ಲ.
ಸೊ ಕೊನೆಗೆರೆ ಎಳೆದು ನಾನು ರಂಗೋಲಿ ಮುಗಿಸೋವರೆಗೂ ಬರೋದಿಲ್ಲ ಅಂತ ಅವಳು ಹೇಳ್ತಾಳೆ. ಸೊ ಇವು 3 ಪಾಯಿಂಟು ಪದ್ಯದ ವಿವರಣೆ, 4 ಪಾಯಿಂಟು ಪದ್ಯದ ಪರಿಚಯ, 7 ಪಾಯಿಂಟ್ಗಳನ್ನ ನೀವು ಕೀ ಉತ್ತರದಲ್ಲಿ ಕಂಪಲ್ಸರಿ ಬರೀಬೇಕಾಗುತ್ತೆ. ಸೊ ಇವುಗಳನ್ನ ಬರೆಯೋದ್ರ ಮೂಲಕ ನೀವು 5 ಅಥವಾ 10 ಅಂಕಕ್ಕೆ ಕೇಳುವಂಥ ಯಾವುದೇ ಪ್ರಶ್ನೆಗೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಇವುಗಳ ಉತ್ತರದ ಪುಸ್ತಕ ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಪರಿಮಳ ಪುಸ್ತಕದ ಆರ್ಡರ್ ಲಿಂಕ್ ನ ನೀವು ಯೂಸ್ ಮಾಡಿಕೊಂಡು ನಮ್ಮಲ್ಲಿ ಪುಸ್ತಕವನ್ನ ಪಡ್ಕೋಬಹುದು. ಎಲ್ಲಾ ಸಬ್ಜೆಕ್ಟ್ ನ ನೋಟ್ಸು ಒಂದೇ ಪುಸ್ತಕದಲ್ಲಿ ನಾವು ಪಬ್ಲಿಷ್ ಮಾಡಿದ್ದೀವಿ, ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀವಿ. ಅಥವಾ ನಮ್ಮ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. ಆ್ಯಪ್ ನಲ್ಲಿ ನಮ್ಮ ಕ್ಲಾಸಸ್ ನ ಜಾಯ್ನ್ ಆಗೋದ್ರ ಮೂಲಕ ನೀವು ಎಲ್ಲ ತರಗತಿಗಳ ಕ್ಲಾಸ್ಗಳನ್ನ, ರೆಕಾರ್ಡೆಡ್ ವಿಡಿಯೋಗಳನ್ನ, ಆಡಿಯೋ ನೋಟ್ಸ್ಗಳನ್ನ, PDF ನೋಟ್ಸ್ಗಳನ್ನ ನೀವು ಪಡ್ಕೋಬಹುದು. ಅಷ್ಟೇ ಅಲ್ಲದೆ PDF ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪದ್ಯದೊಂದಿಗೆ ಸಿಗೋಣ.